ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇದು ನನ್ನ ತಾಯಿಯ ಜೊತೆ ಸುಮಾರು 45-50 ವರ್ಷಗಳ ಹಿಂದೆ ನಡೆದ ಘಟನೆ. ನನ್ನ ತಾಯಿ ಬಾಲ್ಯದ ಬೇಸಿಗೆ ರಜೆಯನ್ನು ಒಂದು ಸಣ್ಣ ಹಳ್ಳಿಯಲ್ಲಿ ತಮ್ಮ ಹಿರಿಯ ಅತ್ತಿಗೆಯ ಮನೆಯಲ್ಲಿ ಕಳೆಯುತ್ತಿದ್ದರು. ಅವರ ವಯಸ್ಸಿನ ಇತರ ಮಕ್ಕಳಂತೆ ಅವರು ತಮಾಷೆ, ಕುತೂಹಲ ಮತ್ತು ಸ್ವಲ್ಪ ಸಾಹಸಮಯ ವ್ಯಕ್ತಿಯಾಗಿದ್ದರು. ಆ ಹಳ್ಳಿಯಲ್ಲಿ ನಿಶ್ಶಬ್ದತೆಯಲ್ಲಿಯೂ ಶಬ್ದಗೈಯುವ ಹಳೆಯ ಬಾವಿಯೊಂದಿತ್ತು. ಹಿರಿಯರು ಆಗಾಗ ಮಕ್ಕಳಿಗೆ ಅದರಿಂದ ದೂರವಿರಲು ಎಚ್ಚರಿಕೆ ನೀಡುತ್ತಿದ್ದರು. ಆ ಬಾವಿಯೊಳಗೆ ಆತ್ಮವಿದೆ ಎಂದು ಹೇಳುತ್ತಿದ್ದರು. ಸ್ವಾಭಾವಿಕವಾಗಿ ಇದು ಮಕ್ಕಳ ಕುತೂಹಲವನ್ನು ಹೆಚ್ಚಿಸಿತು. ಒಂದು ದಿನ ಎಲ್ಲಾ ಹಿರಿಯರು ಕೆಲಸದಲ್ಲಿ ನಿರತರಾಗಿದ್ದಾಗ ನನ್ನ ತಾಯಿ ಮತ್ತು ಅವರ ಆಪ್ತ ಗೆಳೆಯ ಕುತೂಹಲದಿಂದ ಆ ಬಾವಿಯ ಬಳಿಗೆ ಬಾವಿಯನ್ನು ನೋಡಲು ಹೋದರು. ಅವರು ಸ್ವಲ್ಪ ಸಮಯದವರೆಗೆ ಅದರ ಸುತ್ತಲೂ ಆಟವಾಡಿದರು. ಇಬ್ಬರಿಗೂ ಈಜುವುದು ಹೇಗೆಂದು ತಿಳಿದಿರಲಿಲ್ಲ, ಆದ್ದರಿಂದ ಹತ್ತಿರ ಹೋಗಲು ಧೈರ್ಯ ಮಾಡಲಿಲ್ಲ. ಆದರೆ ಹೀಗೆ ಸ್ವಲ್ಪ ಸಮಯ ಕಳೆದ ನಂತರ ಅವರೊಂದಿಗೆ ಅಲ್ಲೊಂದು ಭಯಾನಕ ಘಟನೆ ಸಂಭವಿಸಿತು. ಅದೇನೆಂದರೆ, ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಕಪ್ಪು ಸೀರೆ ಉಟ್ಟ ಮಹಿಳೆಯೊಬ್ಬಳು ಕಾಣಿಸಿಕೊಂಡಳು. ಅವಳು ತನ್ನ ಸೀರೆಯಲ್ಲಿ ಉರಿಯುತ್ತಿರುವ ಕಲ್ಲಿದ್ದಲನ್ನು ಸುತ್ತಿಕೊಂಡಂತೆ ಕಾಣಿಸುತ್ತಿತ್ತು. ಆದರೆ ವಿಚಿತ್ರ ಸಂಗತಿ ಏನೆಂದರೆ, ಅವಳು ಉಟ್ಟ ಸೀರೆ ಸ್ವಲ್ಪವೂ ಬೆಂಕಿಯಲ್ಲಿ ಸುಡುತ್ತಿರುವುದಿಲ್ಲ. ತ್ವರಿತ ಚಲನೆಯೊಂದಿಗೆ ಬಳಿಗೆ ಬಂದ ಅವಳು ತನ್ನ ಸೀರೆಯಲ್ಲಿ ಸುತ್ತಿಕೊಂಡಿದ್ದ ಉರಿಯುತ್ತಿರುವ ಕಲ್ಲಿದ್ದಲನ್ನು ಮಕ್ಕಳ ಮುಂದೆ ಎಸೆದಳು. ಆ ಭಯಾನಕ ದೃಶ್ಯವನ್ನು ಕಂಡು ಆಘಾತಕ್ಕೊಳಗಾದ ಇಬ್ಬರು ತೀವ್ರವಾಗಿ ಭಯಭೀತರಾಗಿ ಭಯದಿಂದ ನಡುಗುತ್ತಾ ಹಿಂತಿರುಗಿ ಮನೆಯ ಕಡೆ ವೇಗವಾಗಿ ಓಡಿ ಹೋಗುತ್ತಾರೆ. ಇದಾಗಿ ಕೆಲವು ದಿನಗಳ ನಂತರ ಆ ಘಟನೆಯ ನಂತರವೂ ಅವರ ಕುತೂಹಲ ಮತ್ತಷ್ಟು ಹೆಚ್ಚಿತು. ಅವರು ಮತ್ತೆ ಅದೇ ಬಾವಿಯ ಬಳಿ ಹೋಗುತ್ತಾರೆ. ಆದರೆ ಈ ಬಾರಿ ಅವರಿಬ್ಬರಿಗೂ ಇನ್ನಷ್ಟು ಭಯಾನಕವಾದ ಅನುಭವವಾಯಿತು. ಅದೇನೆಂದರೆ, ಆ ಬಾವಿಯ ಆಳದಿಂದ ತಾಯಿಯ ಗೆಳೆಯನ ಹೆಸರನ್ನು ಕರೆಯುವ ಧ್ವನಿ ಅವರಿಗೆ ಕೇಳಲಾರಂಭಿಸಿತು. ಮೊದಲಿಗೆ ಕ್ಷೀಣವಾಗಿ ಕೇಳಿಸುತ್ತಿದ್ದ ಆ ಧ್ವನಿ ನಂತರ ಅದು ಜೋರಾಗಿ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಾ ಅಸಹನೀಯವಾಗಿ ಹತ್ತಿರದಲ್ಲಿದೆ ಎಂದು ಅನ್ನಿಸುವಷ್ಟು ತೀವ್ರವಾಗುತ್ತಾ ಹೋಯಿತು. ಅದರಿಂದ ತೀವ್ರವಾಗಿ ಭಯಭೀತರಾದ ಇಬ್ಬರು ಅಲ್ಲಿಂದ ಓಡಿ ಹೋದರು. ಆ ರಾತ್ರಿ ನನ್ನ ತಾಯಿಯ ಸ್ನೇಹಿತನಿಗೆ ತೀವ್ರ ಜ್ವರ ಬಂತು. ಅವನು ತನ್ನ ಮನೆಯಲ್ಲಿ ಮಲಗಿದ್ದಾಗಲೂ ತನ್ನ ಹೆಸರನ್ನು ಮತ್ತೆ ಮತ್ತೆ ಕರೆಯುವ ಅದೇ ಧ್ವನಿ ಅವನಿಗೆ ಕೇಳಿಸುತ್ತದೆ. ಅವನ ಜ್ವರ ಕಡಿಮೆಯಾದರೂ ಅವನಿಗೆ ಮತ್ತೆ ಮತ್ತೆ ಅದೇ ಧ್ವನಿ ಕೇಳಿಸುತ್ತಿದ್ದುದರಿಂದ ಅವನು ಭಯದಿಂದ ಚೇತರಿಸಿಕೊಳ್ಳಲೇ ಇಲ್ಲ. ಅದೇ ಭಯದಲ್ಲಿದ್ದ ಅವನು ಕೆಲವೇ ದಿನಗಳ ಅಂತರದಲ್ಲಿ ಸಾವನ್ನಪ್ಪುತ್ತಾನೆ.